ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಗಣೇಶ ಚತುರ್ಥಿ ಈದ್ ಮಿಲಾದ್ ಅನ್ನ ಶಾಂತಿಯುತವಾಗಿ ಆಚರಿಸಿ ಎಂದ ಸಿಪಿಐ ಫಸೀವುದ್ದೀನ್. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಈ ಮಾಸಾಂತ್ಯದಲ್ಲಿ ಆಚರಿಸುವ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬವನ್ನ ಶಾಂತಿ ಸೌಹಾರ್ದತೆಯೊಂದಿಗೆ ಯಾರ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆ ಆಗದಂತೆ ಆಚರಿಸಲು ಪ್ರಯತ್ನಿಸಿ ಅಂತ ಮುದ್ದೇಬಿಹಾಳ ಸಿಪಿಐ ಮೊಹಮ್ಮದ್ ಫಸೀವುದ್ದೀನ್ ಅವರು ಹೇಳಿದ್ದಾರೆ. ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಆಚರಣೆ ನಿಮಿತ್ತ ಬುಧವಾರ ಕರೆದ ಶಾಂತಿ ಪಾಲನಾ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಅವರು ಮಾತನಾಡಿದರು. ಈ ಸಭೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ವಸಂತ ಪವಾರ, ಶಿವಾನಂದ ಜಮನಾಳ, ಹವಲ್ದಾರ್ ಎಂಎಲ್ ಪಾಟೇದ, ಎಸ್ಕಾಂ ಎಇಇ ವಿಜಯ್ ಕುಮಾರ್ ಬಿರಾದರ, ಅಗ್ನಿಶಾಮಕ ದಳದ ಮಹಂತೇಶ್ ಬಿರಾದರ, ಪುರಸಭೆ ಸದಸ್ಯರಾದ ಡಿವಿ ಪಾಟೀಲ, ಪರಶುರಾಮ್ ತಂಗಡಗಿ, ಜೈಸಿಂಗ್ ಮೂಲಿಮನಿ, ಗಣ್ಯರಾದ ಪ್ರಕಾಶ್ ಹಜೇರಿ, ಸಂಗನಗೌಡ ಅಸ್ಕಿ, ಸಿಕಂದರ ವಟಾರ, ಶಶಿಧರ್ ಡಿಸಲೆ, ಡಿಕೆ ಪಾಟೀಲ, ಶಫಿಕಾ ಇಮಾನ್ದಾರ, ಆಸಿಫ್ ಕೆಂಬಾವಿ, ಗಣೇಶ ಪ್ರತಿಷ್ಠಾಪನಾ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಇಲಾಖೆಯ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ಗಣಪತಿಗಳನ್ನ ಎತ್ತರವನ್ನ ಸ್ವಲ್ಪ ಲಿಮಿಟ್ ಆಗಿರ್ಬೇಕು. ಎತ್ತರ ನೀವೇ ಒಂದು ಲಿಮಿಟ್ ಹಾಕೋತಿರೋ ಅಥವಾ ನಮ್ಮ ಅಧಿಕಾರಿ ವರ್ಗದಿಂದ ಲಿಮಿಟ್ ಹಾಕ್ತಾರೋ ಅದನ್ನ ನಾವು ವಿಚಾರ ಮಾಡ್ತೀವಿ. ಯಾಕಂದ್ರೆ ನೀವು ತರುವಂತ ಗಣಪತಿಗಳು 5 ಫೂಟ್ ಇರ್ತಾವ, 7 ಫೂಟ್ ಇರ್ತಾವ ಅಥವಾ 9 ಫೂಟ್ ಇರ್ತಾವ. ಈಗ ಇರೋದ್ರಿಂದ ಏನಾಗ್ತಾವು, ಮುಂದೆ ಬರುವಂತ ವಿದ್ಯುತ್ ಕಂಬಗಳಾಗ್ಲಿ ಅಥವಾ ಯಾವುದೇ ಕಟ್ಟಡಗಳಾಗ್ಲಿ, ಈ ಯಾವುದೇ ತರ ಅನಾನುಕೂಲ ಆಗ್ಲಿ ಅಥವಾ ಮತ್ತೆ ನಿಮ್ಮ ಸಾರ್ವಜನಿಕರಿಗೂ ಮತ್ತು ನಿಮ್ಮ ಮಹಾಮಂಡಳಗಿದ್ದಂತ ಭಕ್ತರಿಗಳ ಏನೋ ಅನವಸ್ಥೆ ಅನುಕೂಲ ಮಾಡಬೇಕು. ಹೌದಾ, ನಾವು ಮನೆಯೊಳಗೆ ಹಬ್ಬ ಆಚರಣೆ ಮಾಡೋದಿಲ್ಲ, 24x7 ಜಾಬ್ ಒಳಗಿರ್ತೀವಿ. ನೀವು ಹಬ್ಬ ಆಚರಣೆ ಮಾಡೋದು ನೋಡಿ ನಾವು ಖುಷಿ ಪಡ್ತಿರ್ತೀವಿ. ಸೊ ಆ ರೀತಿ ನಾವೆಲ್ಲರೂ ಕೂಡಿ ಹಬ್ಬವನ್ನ ಆಚರಣೆ ಮಾಡೋದು. ಈ ಗಣೇಶ ಬಂದು ಏನು ಸಾರ್ವಜನಿಕ ಕೂಡ್ಸೋದನ್ನ 1893 ಒಳಗ ಬಾಲ್ ಗಂಗಾಧರ್ ತಿಲಕ್ ಅವರು ಆಚರಣೆಗೆ ತಂದ್ರು. ಅವತ್ತಿಂದನೂ ಎಲ್ಲರೂ ಆಚರಣೆ ಮಾಡ್ಕೊತ ಬಂದೀವಿ. ಚೆನ್ನಾಗಿ ಆಚರಣೆ ಮಾಡೋದು. ನಮ್ಮ ಏನ್ ಕೆಲವೊಂದಿಷ್ಟು ನಾರ್ಮ್ಸ್ ಅದಾವ, ಪೊಲೀಸ್ ಇಲಾಖೆಯಿಂದ ಆಯ್ತು, ಮುನ್ಸಿಪಾಲಿಟಿಯಿಂದ ಆಯ್ತು, ಕೇಬಿಂದ ಆಯ್ತು, ಅವೆಲ್ಲ ನಾರ್ಮ್ಸ್ಗಳನ್ನ ಕಂಡೀಷನ್ಸ್ಗಳನ್ನ ಫಾಲೋ ಮಾಡ್ಕೊಂಡು ನಾವು ಹಬ್ಬವನ್ನ ಆಚರಣೆ ಮಾಡೋಣ. ಅದೇ ರೀತಿ ಈದ್ ಮಿಲಾದ್ ಹಬ್ಬ ಯಾಕೆ ಆಚರಣೆ ಮಾಡ್ತಾರಂದ್ರ ಪ್ರವಾದಿ ಮೊಹಮ್ಮದ್ ಪೈಗಂಬರು ಅವತ್ತಿನ ದಿನ ಹುಟ್ಟಿದ ದಿನ. ಸೊ ಅದಕ್ಕಾಗಿ ಅವತ್ತಿನ ದಿನ ಈದ್ ಮಿಲಾದ್ ಅನ್ನ ಆಚರಣೆ ಮಾಡ್ತಾರೋ. ಕೆಲವೊಂದಿಷ್ಟು ಕಡೆ ಪ್ರೊಸೆಷನ್ ಮಾಡ್ತಾರೆ, ಬಟ್ ಕೇಳಿದ್ವಿ ಇಲ್ಲೇನೋ ಪ್ರೊಸೆಷನ್ ಮಾಡೋದಿಲ್ಲ ಅಂತೇಳಿ ಸ್ವೀಟ್ ಹಂಚನೆ ಮಾಡ್ತೀನಂತಂದ್ರು. ಯಾವತ್ತು ಬರ್ತದೆ ಇದು ಈದ್ ಮಿಲಾದ್? 5ನೇ ತಾರೀಕು. ಎಲ್ಲರೂ ಕೂಡಿ 2 ಹಬ್ಬನ ವಿಜೃಂಭಣೆಯಿಂದ ಚೆನ್ನಾಗಿ ಆಚರಣೆ ಮಾಡೋನು. ಬಟ್ ನಮ್ಮ ಕೆಲವೊಂದಿಷ್ಟು ಕಂಡೀಷನ್ಸ್ ಇರ್ತಾವ. ನಮ್ಮ ಜಾಸ್ತಿ ಏನ್ ಕಂಡೀಷನ್ಸ್ ಇರಲಿಲ್ಲ. ನೀವೆಷ್ಟು ಸಹಕಾರ ನಮಗ್ ಕೊಡ್ತೀರಲ್ಲ, ನಾವ್ ಅಷ್ಟು ಸಹಕಾರ ನಿಮಗ್ ಕೊಡ್ತೀವಿ. ಎಲ್ಲರಿಗೂ ಗೊತ್ತು. ಇವ್ರು ಹೇಳಿದ್ರು, ಕಲಾಲನ್ ಅವರು, ನಮ್ಮ ಏನು ಇನ್ಸ್ಟಿಟ್ಯೂಷನ್ ಹಾಕ್ಬೇಡ್ರಿ, ನಮಗ ಇಷ್ಟ ಗಣೇಶ ತಗೊಂಡ್ಬರ್ಬೇಕು, ಇಷ್ಟ ಪೀಟ್ ಗಣೇಶ ತರಬೇಕು ಅಂತ ಹೇಳಿ. ಆ ರೀತಿ ಇರೋದಲ್ಲ, ನಮ್ದು ಎಷ್ಟು ಏನು ಸಾಧ್ಯತೆ ಐತಲ್ಲ, ಜಾಸ್ತಿ ದೊಡ್ಡ ತಂದ್ರೂ ಒಳಗೆ ಹೋಗಿಲ್ಲ ಅಂದ್ರೆ ತಗೊಂಡ್ ಏನ್ ಮಾಡೋದು. ಅವಾಗ ಸ್ವಲ್ಪ ಏನೋ ಡ್ಯಾಮೇಜ್ ಆದ್ರೂ ಮನಸ್ಸಿಗೆ ನೋವಾಗುತ್ತೆ. ಹೌದಾ, ಎಷ್ಟೋ ಇದರಿಂದ ಎಲ್ಲ ಇದನ್ನ ಕೂಡಿಸ್ಕೊಂಡು ಭಾವನೆಗಳು ತುಂಬಿಕೊಂಡು ನಾವು ಗಣೇಶ ಕೂಡಿಸ್ತಿರ್ತೀವಿ. ಸ್ವಲ್ಪ ಏನಾದ್ರೂ ಎಲ್ಲರಿಗೂ ನೋವಾಗ್ಬಿಡ್ತದೆ. ಸೊ ಆ ರೀತಿ ಆಗೋದು ಬೇಡ. ನಮ್ಮ ತಾಳಿಕೋಟೆ ಒಳಗೆ ನಾನು ನೋಡಿದಂಗ ಸ್ವಲ್ಪ ಏನೋ ಇಕ್ಕಟ್ಟಾದ ಪ್ರದೇಶ ಅದ, ಹರಿ ಏರಿಯಾ ಆಗಿರೋದ್ರಿಂದ. ಬಿಜಾಪುರದಾಗ ನಾನು ನೋಡಿನಿ, ಸ್ವಲ್ಪ ದೊಡ್ಡ ಅದಾವ ಜಾಗಗಳು. ಆಮೇಲೆ ಸರ್ವಿಸ್ ವೈರ್ ಎಲ್ಲ ಮ್ಯಾಲ ಅದಾವ. ಅಷ್ಟಾದ್ರೂ ನಾವು ಅದು ವಿ ಆಕಾರದ ಏನೋ ಕಟ್ಟಿಗೆ ಬರ್ತಾರ, ಅದನ್ನ ಕಂಪಲ್ಸರಿ ಎಲ್ಲ ಇರೋರು ಇಟ್ಕೊಂಡಿರ್ತಾರೆ. ಯಾರ್ಯಾರು ಗಣೇಶ ಹೋಗ್ತಿರ್ತಾರಲ್ಲ ಅವರೆಲ್ಲ ಇಟ್ಕೊಂಡಿರ್ತಾರೆ. ಎಲ್ಲೇ ಅಡೆತಡೆ ಬಂದು ಎತ್ಕೊಂಡು ಹೋಗ್ತಿರ್ತಾರೆ. ಸೊ ಆ ರೀತಿ ಎಲ್ಲರ ಕಡೆನೂ ಅದು ವಿ ಆಕಾರದ ಎಲ್ಲರ ಕಡೆನೂ ಬಡ್ಗಿ ಇರ್ಲಿ. ಯಾರ್ಯಾರು ನೀವು ಗಣೇಶ ಕೂಡಿಸ್ತಿರಲ್ಲ, ಈ ತಾಳಿಕೋಟೆ ಆಗಾಯ್ತು, ಹೊರಗಡೆ ಆಯ್ತು, ಎಲ್ಲರ ಕಡೆನೂ ವಿ ಆಕಾರದ ಬಡ್ಗಿ ಇರ್ಲಿ. ಇವ್ರು ಇರ್ತಾರೆ, ಯಾರು ಕೇವಿಯೋ ಇರ್ತಾರ, ಅವರು ಇರ್ತಾರ. ಸೊ ನಾವು ಇರ್ತೀವಿ. ನೀವು ಗಣೇಶ ಅಂತಂದ್ರೆ ಎಲ್ಲರೂ ಕೂಡಿ ಮಾಡೋನು. ವಿ ಆಕಾರದ ಬಡ್ಗಿ ಇಟ್ಕೊಂಡು ಅದು ಎಲ್ಲರ ಅಡೆತಡೆ ಆಯ್ತಂದ್ರೆ ಎತ್ಸಕ್ ಬರ್ತದ. ಸೊ ನೋಡಿ, ಪ್ರತಿ ಸತಿ ತರ್ತಿರ್ತೀವಿ. ಎಲ್ಲರೂ ಮಣ್ಣಿನ ಗಣೇಶ ಅದಾವೆ, ನಾವು ಇದು ಫೈಬರ್ ಇರ್ತಾವೆ. ಯಾರು ಅದಾವೆ ಫೈಬರ್ ಗಣೇಶ, ಅದ POP ಅದ ತಂದಿರ್ತಾರೆ. ಅಂದ್ರೆ ಪ್ರತಿ ವರ್ಷನೂ ಅದ ಗಣೇಶ ಕೂಡಿಸ್ತಿರ್ತಾರೆ. ಆತರ ಯಾವ ಇಲ್ಲನ್ರಿ, ಯಾವಿಲ್ಲ. ಬಿಜಾಪುರದಾಗ ಹೆಂಗಂತಂದ್ರ ಫೈಬರ್ ಗಣೇಶ ಅದಾವ್ರಿ. ಅವು ಪ್ರತಿ ವರ್ಷನೂ ಅವ್ರು ಅದೇ ಒಂದ್ ಪ್ಲೇಸ್ ಮಾಡಿರ್ತಾರ. ಪೂರ್ತಿ ಇದ್ರ ತಕ್ಕ ಹೋಗಿ ತಾಜ್ ಹೋಳಿ ತಕ್ಕ ಹೋಗಿ ಮತ್ತೆ ವಾಪಸ್ ತಗೊಂಡ್ಬಂದ್ಬಿಡ್ತಾರೆ. ಆ ತರ ಒಂದು ಸಣ್ಣ ಗಣೇಶ ಇರ್ತವೆ. ಅದನ್ನ ಮಾಡಿ ಮಂಡಳಿಯವರಿಗೆ ಯಾರಿಗೂ ಸಹ ಅಲ್ಲೋಗಿ ಇಲ್ಲೋಗಿ ಅನ್ನೋ ಸುತ್ತಾಡೋದು ಬೇಡ. ಏನಿದೆ ಅದರ ಮಾನದಂಡ, ಕನಿಷ್ಠ ಮಾನದಂಡಗಳನ್ನ, ಅದು ಕಾನೂನು ಉಲ್ಲಂಘನೆ ಆಗ್ಬಾರ್ದು. ಎಲ್ಲ ರೀತಿಯ ಅನುಮತಿ ತಗೊಳ್ಳೋದು ಸೂಕ್ತ. ಇನ್ನು ಇಲ್ಲಿ ಮಂಡಳಿಯವರು ಎಷ್ಟು ಜನ ಇದ್ದೀರಿ ಅಂತ ಏನಾದ್ರು ಕೈ ಎತ್ತೋ ಮೂಲಕ ಹೇಳಿ. ಈ ಗಣಪತಿ ಅವನಕ ಹಬ್ಬ ಇರೋದ್ರಿಂದ ನಾವು ಆದಷ್ಟು ಎಲ್ಲರಿಗೆ ಮಣ್ಣಿನ ಗಣಪತಿನೇ ಯೂಸ್ ಮಾಡ್ರಿ ಅಂತ ಹೇಳ್ತೀವಿ. POP ಗಣಪತಿನೇ ಯಾರು ದಯವಿಟ್ಟು ಯೂಸ್ ಮಾಡಿ.
ಆಮೇಲೆ ಎರಡನೇ ಇನ್ಸ್ಟ್ರಕ್ಷನ್ ಅಂತಂದ್ರೆ ಪಟಾಕಿಗಳು ಸಾಕಷ್ಟು ಫ್ರೀಕ್ವೆನ್ಸಿ ಇರುವಂಥ ಪಟಾಕಿಗಳನ್ನು ನಾವು ಸಿಡಿಸ್ತಿರ್ತೀವಿ. ಸೊ ಅದಕ್ಕೆ ನಮಗೆ ಇನ್ಸ್ಟ್ರಕ್ಷನ್ ನಮ್ಮ ಸರ್ಕಾರದಿಂದ ಹಸಿರು ಪಟಾಕಿಗಳನ್ನು ಆರಿಸಿ सिड़ी सबको जमा कर जो है एक बहुत ही प्यारा संदेश जो है बात करने का हमें जो है यहाँ पर मौका दिए हैं, मैं इनको धन्यवाद कहते हुए अस्सलाम वालेकुम। ईद मिलादुन नबी जो भी बनाना चाहते हैं बहुत ही खुशी से मनाएं। जो गणपति जहाँ जहाँ बटाना है बहुत ही खुशी से बटाएं। हम भी उनके लिए तालीकोट के सभी मुस्लिम जो है कर साथ देते बोल के इस मौके पर मैं बोल रहा हूँ। ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.